ನಟ ದರ್ಶನ್ ಜಾಮೀನು ಕೋರಿ ಸುಪ್ರೀಂ ಮೊರೆ ಹೋಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಜಾಮೀನು ಅರ್ಜಿಯಲ್ಲಿ ಮತ್ತು ವಾದದ ಸಂದರ್ಭದಲ್ಲಿ ಕಾರಣಗಳನ್ನು ನಟ ದರ್ಶನ್ ಪರ ವಕೀಲರು ಕೊಟ್ಟಿದ್ರು. ಅದರಲ್ಲಿ ಜೈಲಿನಲ್ಲಾಗ್ತಾ ಇರುವಂಥ ಸಮಸ್ಯೆಗಳನ್ನು ಉಲ್ಲೇಖಿಸಲಾಗಿತ್ತು. ಈಗ ಜೈಲಿನ ಅಧಿಕಾರಿಗಳು ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಕೊಟ್ಟಿರುವಂಥ ಕಾರಣಗಳು ಸಮಂಜಸವಾಗಿಲ್ಲ ಅನ್ನುವಂಥ ವರದಿ. ಸಹ ಕೈದಿಗಳಿಂದ ನನಗೆ ಬೆದರಿಕೆ ಆಗ್ತಿದೆ ಅಂತ ದರ್ಶನ್ ತನ್ನ ಅರ್ಜಿಯಲ್ಲಿ ಹೇಳಿದ್ರು. ದರ್ಶನ್ ಪರ ವಕೀಲರು ಅದನ್ನ ಸುಪ್ರೀಂನಲ್ಲಿ ಪ್ರಸ್ತಾಪ ಮಾಡಿದರು. ಜೈಲಲ್ಲಿ ನಿಂದನೆ ಆಗ್ತಿದೆ, ಮೂದಲಿಕೆ ಆಗ್ತಾ ಇದೆ, ನನ್ನ ಜೀವಿಸೋ ಹಕ್ಕನ್ನು ಕಸಿಯಲಾಗಿದೆ ಅಂತೆಲ್ಲ ಅರ್ಜಿಯಲ್ಲಿ ಉಲ್ಲೇಖ ಆಗಿತ್ತು. ಈ ಬಗ್ಗೆ ಪರಿಶೀಲಿಸಿ ವರದಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈಗ ಬಂದೀಖಾನ ಇಲಾಖೆ, ಕಾರಾಗೃಹ ಇಲಾಖೆ ವಿಡಿಯೋ ಸಮೇತ ಸಾಕ್ಷ್ಯಗಳ ಸಮೇತ ದರ್ಶನ್ ಹೇಳಿರೋದು ಸುಳ್ಳು ಅಥವಾ ದರ್ಶನ್ ಕೊಟ್ಟಿರುವಂತ ಕಾರಣಗಳು ಸಮಂಜಸವಲ್ಲ, ದರ್ಶನ್ ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿರೋದು ಯಾವುದೂ ಸತ್ಯವಲ್ಲ ಅನ್ನುವಂಥ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ದರ್ಶನ್ಗೆ ಜೈಲಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಕೈದಿಗಳಿಂದ ಯಾವ ತೊಂದರೆನೂ ಆಗ್ತಾ ಇಲ್ಲ, ಸಹ ಕೈದಿಗಳಿಂದ ಮೂದಲಿಕೆ, ನಿಂದನೆ, ಪ್ರಚೋದನೆ ಇದ್ಯಾವುದೂ ಆಗ್ತಿಲ್ಲ. ಸಹ ಕೈದಿಗಳು ದರ್ಶನ್ ಬಳಿ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವರನ್ನು ಪ್ರತ್ಯೇಕ ಸೆಲ್ಲಲ್ಲಿ ಇಟ್ಟಿದ್ದೀವಿ. ಅದರ ವಿಡಿಯೋ, CCTV ಇದರ ಎಲ್ಲದರ ವರದಿಯನ್ನ ಕೂಡ ಸುಪ್ರೀಂ ಕೋರ್ಟಿಗೆ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ರೆಡಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಅಲ್ಲಿಗೆ ಜಾಮೀನು ಅರ್ಜಿಗೆ ಪ್ರಬಲ ಆಕ್ಷೇಪಣೆ ಸಲ್ಲಿಕೆಯಾಗುತ್ತೆ. ಖಂಡಿತವಾಗಿಯೂ ಕೂಡ ರಕ್ಷತ್, ಈಗಾಗಲೇ ದರ್ಶನ್ ರವರು ಜಾಮೀನನ್ನು ಕೋರಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಕೂಡ ಏರಿರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ, ಜೈಲಿನಲ್ಲಿ ಸಹ ಕೈದಿಗಳಿಂದ ನನಗೆ ನಿಂದನೆ ಆಗ್ತಾ ಇದೆ, ಪ್ರಚೋದನೆ ಆಗ್ತಾ ಇದೆ, ಹಾಗೆ ಮೂದಲಿಕೆ ಆಗ್ತಾ ಇದೆ, ನನ್ನ ಜೀವಿಸುವ ಹಕ್ಕನ್ನು ಕಸಿಯಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಉಲ್ಲೇಖವನ್ನ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಧಿಕಾರಿಗಳು ಒಂದು ವರದಿಯನ್ನು ಕೂಡ ಕೊಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಒಂದು ವಾರದ ಒಳಗಾಗಿ ಒಂದು ವರದಿಯನ್ನು ನೀಡುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಆ ಒಂದು ವರದಿಯನ್ನ ಕೊಡಬೇಕಾಗುತ್ತೆ. ಇಲ್ಲಿ ಜೈಲಧಿಕಾರಿಗಳು ಹಾಗಾದ್ರೆ ಈಗಾಗಲೇ ವರದಿಯನ್ನ ಕೊಡ್ಲಿಕ್ಕೂ ಕೂಡ ಸಿದ್ಧರಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಜೈಲಿನಲ್ಲಿ ಈ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಅದು ಜೈಲಧಿಕಾರಿಗಳಿಗೆ ನಿಜಕ್ಕೂ ಕೂಡ ಮುಜುಗರ ತರುವಂತಹ ಒಂದು ವಿಚಾರ ಕೂಡ ಹೌದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಜೈಲಧಿಕಾರಿಗಳು ಸಾಕಷ್ಟು ಜಾಗರೂಕವಾದಂತಹ ಒಂದು ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಒಬ್ರು ಸೆಲೆಬ್ರಿಟಿ, ಅದೇ ರೀತಿಯಲ್ಲಿ ನಾಯಕ ನಟನಾಗಿರೋದ್ರಿಂದಾಗಿ ಅವರಿಗೆ ಜೈಲಿನಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಸಹ ಕೈದಿಗಳನ್ನ ಕೂಡ ಅವರ ಬಳಿಯಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಹಾಗಾಗಿ ಅವರನ್ನ ಸಪರೇಟ್ ಸೆಲ್ನಲ್ಲಿ ಇಟ್ಟಿದ್ದೀವಿ ಅನ್ನುವಂಥ ಒಂದು ವಿಚಾರ ಇರಬಹುದು. ಹಾಗೆ ಅವರ ಚಲನವಲನಗಳ ಬಗ್ಗೆ ಇರುವಂತಹ CCTV ಆಗಿರಬಹುದು, ಅವರಿಗೆ ಜೈಲಿನ ನಿಯಮಗಳ ಪ್ರಕಾರದಲ್ಲಿ ಕೊಟ್ಟಂತಹ ಎಲ್ಲಾ ಸೌಲಭ್ಯಗಳಿರಬಹುದು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಕೂಡ ಈಗಾಗಲೇ ಜೈಲಿನ ಅಧಿಕಾರಿಗಳು ರೆಡಿ ಮಾಡಿರುವಂತದ್ದು. ಅದನ್ನ ರಾಜ್ಯ ಗೃಹ ಇಲಾಖೆಗೆ ಸಲ್ಲಿಕೆಯನ್ನ ಕೂಡ ಮಾಡ್ತಾರೆ. ಅನಂತರದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ಗೂ ಕೂಡ ಕೊಡುವಂತಹ ಒಂದು ಕೆಲಸವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂತಹ ದರ್ಶನ್ ರವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಉಲ್ಲೇಖವನ್ನ ಜೈಲಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣದಲ್ಲಿ ಅವರನ್ನ ಯಾವ ರೀತಿಯಲ್ಲಿ ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗುತ್ತೆ. ರಕ್ಷತ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.